ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಗಾಡಿ ತೆಗೀರಿ. ಹಲೋ ಹಲೋ ಸರ್, ನಾನು ವೇದಾಂತ್ ವಸಿಷ್ಠ ಅವ್ರ ಹೆಂಡತಿ ಅಮೂಲ್ಯ ಮಾತಾಡ್ತಿರೋದು. ಹೇಳಿ ಮೇಡಮ್. ಸರ್, ವೇದಾಂತ್ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಇಲ್ಲ ಮೇಡಮ್, ಇನ್ನೂ ಯಾವ ಇನ್ಫಾರ್ಮೇಷನ್ ಸಿಕ್ಕಿಲ್ಲ. ನಾವು ಎಲ್ಲ ಕಡೆ ಸರ್ಚ್ ಮಾಡ್ತಾ ಇದ್ದೀವಿ. ಏನಾದರೂ ಇನ್ಫಾರ್ಮೇಷನ್ ಸಿಕ್ಕಿದ್ರೆ ನಿಮಗೆ ಫೋನ್ ಮಾಡಿ ತಿಳಿಸ್ತೀವಿ. ಅಲ್ಲ ಸರ್, ನನ್ನ ಗಂಡ ಮಿಸ್ ಆಗಿ 24 hours ಆಯಿತು. ಇನ್ನೂ ಹುಡುಕ್ತೀವಿ ಅಂತ ಕೇರ್ಲೆಸ್ ಆಗಿ ಮಾತಾಡ್ತಿದ್ದೀರಲ್ಲ. ನಿಮ್ಮ ಕೈಲಾದರೆ ಹೇಳಿ, ಇಲ್ಲಾಂದ್ರೆ ನಾವು ಬೇರೆ ವ್ಯವಸ್ಥೆ ಮಾಡ್ಕೋತೀವಿ. ಮೇಡಮ್, ನಿಮ್ಮ ನೋವು ಏನು ಅಂತ ನಮಗೂ ಅರ್ಥ ಆಗ್ತಿದೆ. ಆದರೆ ನಾವು ಎಲ್ಲ ಕಡೆ ಹುಡುಕ್ತಾ ಇದ್ದೀವಿ, ಏನು ಇನ್ಫಾರ್ಮೇಷನ್ ಸಿಗ್ತಾ ಇಲ್ಲ. ನಮಗೆ ಗೊತ್ತಾದ ತಕ್ಷಣ ನಿಮ್ಗೆ ತಿಳಿಸ್ತೀವಿ. ಸಮಾಧಾನ ಮಾಡ್ಕೊಳ್ಳಿ ಮೇಡಮ್. ನಿಮಗೆ ಬೇಜವಾಬ್ದಾರಿ ನಲ್ಲೇ ಗೊತ್ತಾಗ್ತಿದೆ. ನಿಮಗೆ ನನ್ನ ಗಂಡನ ಹುಡ್ಕೋದಕ್ಕಾಗಲ್ಲ ಅಂತ. ನಿಮ್ಮ ಜೊತೆ ಏನು ಮಾತು, ಹೈಯರ್ ಅಥಾರಿಟಿ ಹತ್ರ ಮಾತಾಡ್ತೇನೆ ಬಿಡಿ. ಸಮಾಧಾನ ಮಾಡ್ಕೊಳ್ಳಿ ಮೇಡಮ್, ಅಲ್ಲಿವರೆಗೂ ಹೋಗೋ ಅವಶ್ಯಕತೆ ಇಲ್ಲ. ಅವ್ರನ್ನ ಹುಡ್ಕೊಡೋ ರೆಸ್ಪಾನ್ಸಿಬಿಲಿಟಿ ನಮ್ಮದು. ನೋಡಿ, ಸುಮ್ಮನೆ ಕತೆ ಹೊಡಿಬೇಡಿ. ನಿಮ್ಮ ಕೈಲಿ ಆಗಿಲ್ಲ ಅಂತಂದ್ರೆ ಬಾಯ್ ಬಿಟ್ಟು ಹೇಳಿ, ಸುಮ್ಮನೆ ಭರವಸೆ ಕೊಡಬೇಡಿ. ಅಮ್ಮು, ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊತಿದ್ಯಾ? ಪೊಲೀಸರು ಹುಡುಕ್ತೀನಿ ಅಂತ ಹೇಳ್ತಿದ್ದಾರೆ ತಾನೆ, ಅಲ್ಲಿವರೆಗೂ ಸ್ವಲ್ಪ ಸಮಾಧಾನದಿಂದ ಇರೋ. ಬಾವ ಎಲ್ಲಿಗೆ ಹೋಗ್ತಾರೆ? ಸಿಗ್ತಾರೆ. ನೀನು ಎಲ್ಲೂ ತರ ಮಾತಾಡ್ಬೇಡ ಅಕ್ಕ. ನನ್ನ ಪರಿಸ್ಥಿತಿ ಏನು ಅಂತ ನಿನಗೆ ಅರ್ಥನೇ ಆಗ್ತಿಲ್ಲ. ನಿನ್ ಗಂಡಂಗೂ ಇರೋ ತರ ಪರಿಸ್ಥಿತಿ ಬಂದಿದ್ರೆ ಆಗೇನ್ ಮಾಡ್ತಿದ್ದೆ? ಸುಮ್ಮನೆ ನಿನ್ ಕೆಲಸ ನೀನ್ ನೋಡ್ಕೊ, ನನಗೆ ಬುದ್ಧಿ ಹೇಳೋದಕ್ಕೆ ಬರಬೇಡ. ಇದೇನ್ ತೇಜಸ್ವಿನ ಅವತಾರ? ಒಳ್ಳೆ ಮದುವೆ ಗಂಟರ ರೆಡಿ ಆಗಿದ್ಯಾ? ಮದುವೆ ಮಾಡ್ಕೊಬೇಕು ಅಂತ ಆಸೆ ಆಗ್ತಾ ಇದೆಯಾ? ಮದುವೆ ವಯಸ್ಸೇ ಅಲ್ವಾಣ, ಆಸೆ ಆಗೋದು ಸಹಜ. ಅದಕ್ಕೆ ಈಗಲೇ ಮದುವೆ ಮಾಡ್ಕೊಳ್ಳೋಕ್ಕೆ ಹೋಗ್ತಾ ಇದೆಯಾ? ಅದು ಅಣ್ಣ, ನೀವೇ ಅದಿತಿ ಜೊತೆ ಮದುವೆ ಆಗೋ ನಾಟಕ ಮಾಡು ಅಂತ ಹೇಳಿದ್ವಿ. ನನಗೆ ಅವ್ರ ಆ್ಯಟಿಟ್ಯೂಡು ತುಂಬ ಇಷ್ಟ ಆಯಿತು. ಈಗ ಅವಳ ಮೇಲೆ ಲವ್ ಆಗಿದೆ. ಮದುವೆ ಆದರೆ ಅವಳೇ ಆಗಬೇಕು ಅಂತ ಅನಿಸ್ತಾ ಇದೆ. ಇವತ್ತು ಬೇರೆ ದಿನ ತುಂಬ ಚೆನ್ನಾಗಿದೆ ಅಂತ ಅಣ್ಣ, ಅದಕ್ಕೆ ಅವ್ರ ಮನೆಗೆ ಹೋಗಿ ತಾಂಬೂಲ ಬದಲಾಯಿಸ್ಕೊಂಡು ಬರೋಣ ಅಂತ. ವೆರಿ ಗುಡ್ ತೇಜಸ್, ಎವ್ರಿಥಿಂಗ್ ಇಸ್ ಫೇರ್ ಇನ್ ಲವ್. ನಿಂತರ ಹಠ ಇರೋ ಹುಡುಗರು ಸಿಗೋದು ತುಂಬ ರೇರ್. ಹೋಗೋ, ಲೇಟ್ ಮಾಡಬೇಡ, ಬೇಗ ತಾಂಬೂಲ ಬದಲಾಯಿಸ್ಕೊಂಬ. ಥ್ಯಾಂಕ್ಸ್ ಅಣ್ಣ, ನೀವೊಬ್ಬರು ನನ್ನ ಜೊತೆ ಇದ್ರೆ ಸಾಕು, ನಾನು ಏನು ಬೇಕಾದರೂ ಮಾಡ್ತೀನಿ. ಬಟ್ ಆ ಹುಡುಗಿ ಮಿಡಲ್ ಕ್ಲಾಸ್ ಅವಳು. ಅವ್ರಿಗೆ ನಮ್ಮ ಥರ ಥಿಂಕ್ ಮಾಡೋಕ್ಕೆ ಬರಲ್ಲ. 1 kg ತರಕಾರಿ ತಗೊಬೇಕಂದ್ರೆ 100 ಸಲ ಯೋಚನೆ ಮಾಡ್ತಾರೆ ಅವರು. ಅಂಥದ್ರಲ್ಲಿ ನೀನು ಮದುವೆ ಮಾಡ್ಕೊತೀನಿ ಅಂತ ಹೇಳಿದರೆ ಅವಳು ಒಪ್ಕೊಂತಾಳ? ತಾಂಬೂಲ ಬದಲಾಯಿಸ್ಕೊತೀನಿ ಅಂತ ಹೇಳಿದರೆ ಒಪ್ಕೊಂತಾಳ? ನಿನ್ನ ಮಾತಿಗೆ ಅವಳು ಈಸಿಯಾಗಿ ಒಪ್ಕೊಂತಾಳ? ಅವಳು ಒಪ್ಕೊಳ್ಳಲ್ಲ ಅಂತ ವಾಪಸ್ ಬರೋ ಮಗ ಅಲ್ಲ ನಾನು. ಅದೇನೇ ಆಗಲಿ ತಾಂಬೂಲ ಬದಲಾಯಿಸ್ಕೊಂಡೇ ಬರ್ತೀನಿ. ಅವಳು ಅವರಪ್ಪ ಅದೇನು ಮಾಡ್ತಾರೋ ನಾನು ನೋಡ್ತೀನಿ. ಇದಿಟ್ಕೊಂಡಿರು. ಇದೊಂದಿದ್ರೆ ಇಡೀ ಜಗತ್ತನ್ನ ಎದುರಾಕೊಬೋದು. ಮಾತಲ್ಲಾಗ್ದಿರೋ ಕೆಲಸನ ಒಂದೇ ಒಂದು ಬುಲೆಟಲ್ಲಿ ಮುಗಿಸ್ಬೋದು. ಹಾಗಂತ ಫೈರ್ ಮಾಡಕ್ಕೆ ಹೋಗ್ಬೇಡ, ಬರೀ ಹೆದರ್ಸಕ್ಕಿಟ್ಕೋ. ಸರಿ ಅಣ್ಣ, ಬರ್ತೀನಿ. ಒಂದು ನಿಮಿಷ, ನಾನು ಹೇಳೋದನ್ನ ಪೂರ್ತಿ ಕೇಳಿಸ್ಕೊ. ಅವಳು ಏನಾದರೂ ಒಪ್ಪಲಿಲ್ಲ ಅಂದರೆ ಅವಳಿಗೆ ಏನೂ ಮಾಡಬೇಡ. ಮೊದಲು ಅವಳಪ್ಪನ್ನ ಲಾಕ್ ಮಾಡ್ಕೊ. ಅವನಿಗೆ ಬೇಕಿದ್ರೆ 4 ಏಟ್ ಕೊಡು. ಯಾಕೆಂದರೆ
ಹುಡುಗಿರು ಕಣ್ಣೀರಿಗೆ ಬೇಗ ಕರಗ್ತಾರೆ. ಅವ್ರನ್ನ ಯಾವಾಗ್ಲೂ ಇದೇ ಥರ ಭೇಟಿ ಆಡಬೇಕು. ಆಮೇಲೆ ಅವಳೆ ನಿನ್ನ ದಾರಿಗೆ ಬರ್ತಾಳೆ. ಅವಳು ನಿನ್ನ ಹಿಡಿತಕ್ಕೆ ಸಿಕ್ಕ ಮೇಲೆ ಅವಳಪ್ಪನ್ನ ನಿನ್ನ ಕಂಟ್ರೋಲಿಗೆ ತಗೊಬೋದು. ಅವನ ಮುಂದೆ ನಿನ್ನ ಮಗಳನ್ನ ಲಾಕ್ ಮಾಡ್ತೀನಿ ಅಂತ ಹೇಳು. ಆಮೇಲೆ ನಾವು ಬೇಡ ಅಂದ್ರೂ ಅವರೇ ತಾಂಬೂಲ ಬದಲಾಯಿಸ್ತಾರೆ. ಸರಿ ಅಣ್ಣ, ನೀನು ಹೇಳ್ದಾಗೆ ಮಾಡ್ತೀನಿ. ಆದರೂ ತಾಂಬೂಲ ಬದಲಿಸ್ಕೊಳ್ಳೋ ಶಾಸ್ತ್ರಕ್ಕೆ ನೀವು ಇದ್ದಿದ್ರೆ ಚೆನ್ನಾಗಿರೋದು. ಎಲ್ಲ ತೇಜಸ್, ಆ ವೇದಾಂತ್ ಮನೆಗೆ ನಾನು ಹೋಗಲೇಬೇಕು. ಅವ್ರ ಮನೆಯವರು ಒದ್ದಾಡೋದು ಗೋಳಾಡೋದು ನಾನು ನೋಡಲೇಬೇಕು. ಈಗ ನೀನು ಹೋಗ್ಬಿಟ್ಟು ತಾಂಬೂಲ ಬದಲಾಯಿಸ್ಕೊಂಬ. ಮದುವೆ ದಿನ ನಾನು ಮತ್ತು ನಿಮ್ಮ ಅತ್ತಿಗೆ ಇಬ್ಬರು ಇರ್ತೀವಿ. ಒಬ್ಬನೇ ಹೋಗ್ಬೇಡ, ಹುಡುಗರನ್ನ ಜೊತೆ ಕರ್ಕೊಂಡು ಹೋಗು. ಸರಿ ಅಣ್ಣ, ಆಶೀರ್ವಾದ ಮಾಡಿ. ಒಳ್ಳೆಯದಾಗಲಿ, ಹೋಗ್ಬಿಟ್ಟು ಬಾ. ಅಣ್ಣ ಹೇಳಿ ಅಣ್ಣ. ಅಂಜಲಿ ಕಾಲ್ ಮಾಡಿಬಿಟ್ಟು ಅದಿತಿ ಎಲ್ಲಿದ್ದಾಳೆ ಅಂತ ತಿಳ್ಕೊ. ಯಾಕಣ್ಣ, ಅವ್ರ ಹತ್ರ ನಿಮ್ಗೇನು ಕೆಲಸ? ನಿನ್ನ ಅತಿ ಬುದ್ಧಿವಂತಿಕೆನ ನನ್ನ ಹತ್ರ ತೋರಿಸ್ಬೇಡ. ಸುಮ್ಮನೆ ಹೇಳ್ದಷ್ಟು ಮಾಡು. ಅಕ್ಕ, ಸಾರಿ ಕಣೆ, ಯಾವುದೋ ಮೂಡಲ್ಲಿ ನಾನು ಏನೇನೋ ಅಂದ್ಬಿಟ್ಟೆ. ಸಾರಿ, ರಿಯಲಿ ವೆರಿ ಸಾರಿ. ನನಗೆಲ್ಲ ಅರ್ಥ ಆಗುತ್ತೆ. ವೇದಾಂತ ಅವ್ರು ಕರ್ಕೊಂಡೋಗಿ ಒಂದಿನ ಆಯಿತು ಅಕ್ಕ. ಅವ್ನು ಎಲ್ಲಿದ್ದಾನೋ, ಏನು ಮಾಡ್ತಿದ್ದಾನೋ, ಅವ್ನ ಕಂಡೀಷನ್ ಹೇಗಿದೆಯೋ ಅಂತಲೇ ಗೊತ್ತಾಗ್ತಿಲ್ಲ. ಅವ್ನ ಪರಿಸ್ಥಿತಿ ನೆನೆಸ್ಕೊಂಡ್ರೆ ಭಯ ಆಗುತ್ತಕ್ಕ. ಹಾಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಪ್ಲೀಸ್ ಅಮ್ಮು, ಧೈರ್ಯ ತಗೋ. ಹೇಗಕ್ಕ ಧೈರ್ಯ ತಂದ್ಕೊಳ್ಳಿ? ವೇದಾಂತಂದ್ರೆ ನಂಗೆ ಇರೋದಕ್ಕೆ ಆಗ್ತಿಲ್ಲ. ಅವನ್ನ ನೋಡ್ಬೇಕನ್ಸ್ತಿದೆ, ಅವನ ಜೊತೆ ಮಾತಾಡ್ಬೇಕನ್ಸ್ತಿದೆ. ಕಾಯೋದು ಬಿಟ್ರೆ ನಮ್ಮ ಹತ್ರ ಬೇರೆ ಯಾವ ಆಪ್ಷನ್ನೂ ಇಲ್ಲ ಅಮ್ಮು. ಭಾವ ಸಿಗೋವರೆಗೂ ನಾವೆಲ್ಲರೂ ಧೈರ್ಯವಾಗಿರ್ಬೇಕು. ನಿನ್ನ ಮನಸ್ಸನ್ನ ಸ್ವಲ್ಪ ಗಟ್ಟಿ ಮಾಡ್ಕೊ. ಅಕ್ಕ, ಭಾವ ಎಲ್ಲಿ? ಅವ್ರು ಯಾರನ್ನ ನೋಡ್ಕೊಂಡ್ ಬರ್ತೀನಿ ಅಂತ ಹೋದ್ರು, ಆದ್ರೆ ಯಾರನ್ನ ಅಂತ ಮಾತ್ರ ಹೇಳಲಿಲ್ಲ. ಪ್ರಜ್ವಲ್, ಫೋನ್ ಪಿಕ್ ಮಾಡಿ ಪ್ರಜ್ವಲ್. ಡೌರಾಣಿ, ನಿನ್ನ ಹತ್ರ ಎಷ್ಟೇ ಬಟ್ಟೆ ಇದ್ರು ನನ್ ಬಟ್ಟೆ ಮೇಲೆ ಕಣ್ಣಲ್ವಾ ನಿಂಗೆ? ಮೊನ್ನೇನು ಹೊಸ ಟಾಪ್ ಕಣೆ, ನಾನೇನ ಹಾಕಿ ಇಲ್ಲ ಅಷ್ಟು ಬೇಗ ಎಸ್ಕೊಂಡ್ ಬಂದ್ಬಿಟ್ಟಿದ್ದೀರಾ. ಬಾಯಿ ಮುಚ್ಕೊಂಡು ಟಾಪ್ ತೆಗೆದು ನಿನ್ ಟಾಪ್ ಹಾಕೊಂಡೆ ಸರ್. ಇಲ್ಲ ಅಂದ್ರೆ ನೀನ್ ಏನ್ ಮಾಡ್ತೀನಿ ನೋಡು, ಹಲ್ಲು ತುಸ್ಬಿಡ್ತೀನಿ. ಬಂದ್ಬಿಡು ಅಪ್ಪಣ್ಣಿ, ಮೊನ್ನೆ ನಾನು ಹೊಸ ಟಾಪ್ ನ ಊರಲ್ಲೆಲ್ಲ ಹಾಕೊಂಡು ಸೋಗ್ ಮಾಡಿಲ್ವಾ? ಸೋಗು ಗೀಗು ಅಂದ್ರೆ ನೀನ್ ಏನ್ ಮಾಡ್ತೀನಿ ನೋಡ್ತಾರೆ, ಕುತ್ಕೊಂಡ್ ಕಾಲಿ ಪಟ ಪಟ ಅಂತ ದೊಡ್ಡ ಹಾಕ್ಬಿಡ್ತೀನಿ. ಅಮ್ಮ ಅಪ್ಪ ಬೇಗ ಬನ್ನಿ, ಸಾಯಿಸ್ಬಿಡ್ತಾರೆ. ಅಪ್ಪ ಮಧ್ಯ ಮಾತಾಡ್ಬೇಡಿ ಅಪ್ಪ. ಅಪ್ಪ ಒಂದ್ ನಿಮಿಷ ಇರಿಪ್ಪ, ನಾನು ಹೊಸ ಬಟ್ಟೆ ಹಾಕೊಂಡಿದ್ದೆ, ನಿಮ್ಗೆ ಗೊತ್ತಾದು. ಫಸ್ಟ್ ತೆಗೆ, ಹಾಕೊಂಡೆ ಸರಿ, ಇಲ್ಲ ಅಂದ್ರೆ ಸರಿ ಇರಲ್ಲ ನೋಡು. ಇಲ್ಲ ಕಣ ನಾನು ತೆಗೆಯಲ್ಲ, ಏನ ಬರ್ಗ ಏನ್ ಮಾಡ್ತೀನ? ಆದಿತಿ, ಒಂದ್ ನಿಮಿಷ ಸುಮ್ಮನೆ ಇರಿ. ಇವಳೆಲ್ಲ ಚಿಕ್ಕವಳು, ಬುದ್ಧಿ ಇಲ್ಲ. ನಿನಗಾದ್ರೂ ಬೇಡವಾ ಬುದ್ಧಿ? ಹಾಕೊಳ್ಳಿ ಬಿಡು. ಅಪ್ಪ ಸುಮ್ನಿರಿ ಅಪ್ಪ, ನೀವ್ ಹಿಂಗ್ ಮಾತಾಡಿ ಮಾತಾಡಿನೇ ಅವಳು ನಿಮ್ ತಲೆ ಮೇಲೆ ಕುತ್ಕೊಂಡಿದ್ದಾಳೆ. ನಾನೇ ನಿನ್ ತಲೆ ಮೇಲೆ ಕುತ್ಕೊಂಡಿದ್ದೀನ? ಎಷ್ಟೇ ಮಾತಾಡೋ ಆದಿತ್ಯ, ಅಂಜು ಒಂದ್ ನಿಮಿಷ ಹೋಗ್ಲಿ ಬಿಡಮ್ಮ. ಇವ್ರು ಚಿಕ್ಕವಳಿದ್ದಾಗ್ಲಿಂದನೂ ನಿನ್ ಹಾಕಿ ಬಿಟ್ಟಿದ್ ಬಟ್ಟೆನೆ ತಾನೇ ಹಾಕೊಳ್ಳೋದು ಯಾವಾಗ್ಲೂ. ಇವತ್ತೇನೋ ಹೊಸದ್ ಹಾಕೊಂಡ್ಬಿಟ್ಟಿದ್ದಾಳೆ. ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ನೀನೇನಮ್ಮ ನೀನು ಅಕ್ಕ ಅಂತ ಅನ್ನೋ ಗೌರವನೂ ಕೊಡದೇನೆ ಹಾಗೆಲ್ಲ ಜೋರ್ ಮಾಡ್ತೀಯಲ್ಲ, ಹಂಗ್ ಮಾಡ್ಬಾರ್ದು ಗೊತ್ತಾ? ಸರಿಯಪ್ಪ, ನೀವ್ ಇಷ್ಟೆಲ್ಲ ನನ್ ಬಗ್ಗೆ ಒಳ್ಳೇದ್ ಹೇಳ್ತಾ ಇದೀರಾ ಅಂತ ಇವಳಿಗೆ ಬಿಡ್ತಾ ಇದೀನಿ. ಇದೇ ಲಾಸ್ಟ್, ಇನ್ನೊಂದ್ಸತಿ ಎಲ್ಲ ನನ್ ಬಟ್ಟೆ ಕೈಯಕ್ಕೂ ಏನ್ ಮಾಡ್ತೇನೆ. ಕಾಲೇಜ್ಗೆ ಬೇರೆ ಲೇಟ್ ಆಗಿದೆ ನೋಡಿಯಪ್ಪ ಅವಳ. ಈಗ ನಿನ್ ಕೆಲಸ ಆಯ್ತಲ್ಲ, ಹೋಗು
ಅದೇನೋ ಕೆಲಸಕ್ಕೆ ಹೊರಡ್ಬೇಕಲ್ಲ, ಹೊರಡು. ನಾನು ಹೊರಡ್ತೀನಿ. ಬಾಯ್. ಬಾಯ್. ಹಲೋ ಹಲೋ ಅಂಜಲಿ, ಏನು ಮಾಡ್ತಿದ್ಯಾ? ಟಿಫನ್ ಆಯ್ತಾ? ಆಯ್ತು ಕಣೋ, ನಿಂದು? ನಂದಾಯ್ತು. ಅಂದಾಗೆ ಇನ್ನ ಕೆಲ್ಸಕ್ಕೆ ಬರೋಕ್ಕೆ ಎಷ್ಟೊತ್ತಾಗುತ್ತೆ? ಇನ್ನೊಂದು 5-10 ನಿಮಿಷ ಹೊರಡ್ತೀನಿ. ಅಂದಾಗೆ ನಿಮ್ಮ ಅಪ್ಪ ಏನು ಮಾಡ್ತಿದ್ದಾರೆ? ಕೆಲ್ಸಕ್ಕೆ ಹೋದ್ರಾ? ಅಪ್ಪನೂ ಈಗ ಜಸ್ಟ್ ಕೆಲ್ಸಕ್ಕೆ ಹೋದ್ರು. ನಿಮ್ಮ ಅಕ್ಕ? ಏಯ್, ನೀನ್ ಯಾಕೆ ನಮ್ಮ ಅಕ್ಕನ ಬಗ್ಗೆ ಕೇಳ್ತಾ ಇದ್ಯಾ? ಹೆಂಗಿದೆ ಮೈಗೆ? ಅಯ್ಯೋ ಅಂಜಲಿ, ನಾನು ಆ ಥರ ಹೇಳ್ತಿಲ್ಲ. ನಮ್ಮ ಅಕ್ಕನ ಫ್ರೆಂಡ್ ಒಬ್ರು ನಿಮ್ಮ ಅಕ್ಕನ ಕೂಡ ಫ್ರೆಂಡ್ ಅಂತೆ. ಅವ್ರು ಇವತ್ತು ಕಾಲೇಜಿಗೆ ಬರಲ್ಲ ಅಂತ ಹೇಳ್ತಿದ್ರು, ಅದಕ್ಕೆ ಆ ವಿಷಯನ ತಿಳಿಸ್ಬೇಕಿತ್ತು. ಓ ಹೌದಾ? ಒಂದು 5 ನಿಮಿಷ ಮುಂಚೆ ಕಾಲ್ ಮಾಡತ್ತಾನೆ, ಅವಳಿಗೆ ತಾನೇ ಹೊರಟ್ಲು. ಹೌದಾ, ಪರವಾಗಿಲ್ಲ ಬಿಡು. ನಮ್ಮ ಅಕ್ಕಂಗೆ ನಾನು ಫೋನ್ ಮಾಡಕ್ಕೆ ಹೇಳ್ತೀನಿ. ನಂದೊಂದು ಡೆಲಿವರಿ ಇದೆ, ಅದನ್ನು ಮುಗಿಸ್ಕೊಂಡು ನಾನು ನಿನಗೆ ಸಿಗ್ತೀನಿ. ಸರಿ ಆಯ್ತು. ಹಲೋ ತೇಜಸ್ ಅಣ್ಣ. ಹೇಳು. ಅಣ್ಣ, ಅದಿತಿ ಕಾಲೇಜ್ಗೆ ಹೋಗಿದ್ದಾಳಂತೆ. ಸರಿ, ಬನ್ನಿ. ಒಂದು ಕೆಲಸ ಮಾಡಿ, ಹೋಗಿ ಅವ್ರ ಅಪ್ಪನ ಲಾಕ್ ಮಾಡಿ. ಸಾಧ್ಯ ಆದರೆ ಎತ್ತಕೊಂಡೇ ಬನ್ನಿ. ಸರಿ. ಬಟ್ ಬರೋಕ್ಕೂ ಮುಂಚೆ ನಂಗೆ ಫಸ್ಟ್ ಕಾಲ್ ಮಾಡಿ. ಸರಿ, ಓಕೆ. ಪ್ರಜ್ವಲ್, ನೀವ್ಯಾಕೆ ಬರಕ್ ಹೋದ್ರಿ? ಇನ್ನೊಂದೆರಡು ದಿನ ರೆಸ್ಟ್ ಮಾಡುತ್ತಾನೆ. ವೇದನ್ ಸರ್ ಈ ಪರಿಸ್ಥಿತಿಯಲ್ಲಿ ಇದ್ದಾರೆ ಅಂತ ಗೊತ್ತಿದ್ದು ನಾನು ಹೇಗೆ ರೆಸ್ಟ್ ತಗೊಳಕ್ಕಾಗುತ್ತೆ ಸರ್? ಮೊದಲು ಅವ್ರು ಎಲ್ಲಿದ್ದಾರೆ ಅಂತ ಪತ್ತೆ ಹಚ್ಚಬೇಕು, ಆಮೇಲೆ ನನಗೆ ಸಮಾಧಾನ ಆಗುತ್ತೆ. ಹೇಗೆ ಪತ್ತೆ ಹಚ್ಚೋದು ಪ್ರಜ್ವಲ್? ಅಗ್ರಜನ್ ಬಗ್ಗೆ ಒಂದು ಇನ್ಫಾರ್ಮೇಶನ್ ಸಿಗ್ತಿಲ್ಲ. ನನ್ನ ತಲೆ ಕೆಡ್ತಿದೆ ಏನು ಮಾಡೋದು ಅಂತ. ನಂದು ಪ್ರೈವೇಟ್ ಡಿಟೆಕ್ಟಿವ್ ವಾಟ್ಸಪ್ ಗ್ರೂಪ್ ಇದೆ ಸರ್, ಅದರಲ್ಲಿ ವೇದನ್ ಸರ್ ಮಿಸ್ ಆಗಿದ್ದಾರೆ ಅಂತ ಮೆಸೇಜ್ ಮಾಡಿದೆ. ಆ ಗ್ರೂಪಲ್ಲಿ ನನ್ನ ಥರನೇ ತುಂಬ ಜನ ಡಿಟೆಕ್ಟಿವ್ ಇದ್ದಾರೆ. ಅವ್ರದ್ದು ಏನಾದರೂ ಇನ್ಫಾರ್ಮೇಷನ್ ಬಂದರೆ ಖಂಡಿತ ಕಾಲ್ ಮಾಡ್ತಾರೆ. ಪ್ರಜ್ವಲ್, ಈಗ ಹೇಗಿದ್ದೀರಾ? ಪರವಾಗಿಲ್ಲ ತಾನೆ? ಹಾಂ ಮೇಡಮ್, ಪರವಾಗಿಲ್ಲ. ಈಗ ಸ್ವಲ್ಪ ನೋವು ಕಮ್ಮಿ ಆಗಿದೆ. ಬಾವಾ, ಆದಿತ್ಯ ಎಂಗೇಜ್ಮೆಂಟ್ ದಿನ ತೇಜಸ್ ಬ್ಯಾಚ್ಮೇಟು ಡಾಕ್ಟರ್ ಒಬ್ರು ಸಿಕ್ಕಿದ್ರು ಅಂತ ಹೇಳಿದ್ರಲ್ಲ, ಅವ್ರ ಕಾಂಟ್ಯಾಕ್ಟ್ ನಂಬರ್ ಏನಾದರೂ ಸಿಗ್ಬೋದಾ? ಹಾಂ ರೌಡಿನತಿ ಇದೆ, ಬಟ್ ಯಾಕೆ? ಬಾವಾ, ವೇದನ್ನ ತೇಜಸ್ಸೇ ಕಿಡ್ನಾಪ್ ಮಾಡಿದ್ದಾನೆ ಅಂತ ತುಂಬ ಅನ್ನಿಸ್ತಿದೆ. ಇದರಿಂದ ಅವನ ಕೈವಾಡ ಇದೆ ಅಂತ ಅನ್ನಿಸ್ತಿದೆ. ಅವನಲ್ಲದೆ ಬೇರೆ ಯಾರು ವೇದನ್ನ ಕಿಡ್ನಾಪ್ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ಪೊಲೀಸ್ನ ನಂಬ್ಕೊಂಡು ಕೂತ್ಕೊಂಡ್ರೆ ವೇದನ್ನ ಹುಡ್ಕೊಡಲ್ಲ ಅನಿಸ್ತಿದೆ ಬಾವಾ. ಡಾಕ್ಟರ್ ನಂಬರ್ ಇದೆ ಅಂತ ಹೇಳಿದ್ರಲ್ಲ, ಅವ್ರ ನಂಬರ್ ಕೊಡ್ತೀರಾ? ನಾನೊಂದು ಸತಿ ಮಾತಾಡ್ತೀನಿ. ರೌಡಿನದ್ನಿ, ನಾವು ತೇಜಸ್ ಬಗ್ಗೆ ಆಲ್ಮೋಸ್ಟ್ ಆಲ್ ಎಲ್ಲ ಇನ್ಫಾರ್ಮೇಷನ್ನು ಕಲೆಕ್ಟ್ ಮಾಡಿದ್ದೀವಿ. ಇವಾಗ ಇನ್ನೂ ಕಲೆಕ್ಟ್ ಮಾಡೋದು ವೇಸ್ಟ್ ಅನ್ನಿಸ್ತಿದೆ. ನಾನು ಒಂದು ಸತಿ ಟ್ರೈ ಮಾಡ್ತೀನಿ ಬಾವಾ. ನೀವು ಯಾವುದಕ್ಕೂ ಅವ್ರ ನಂಬರ್ ಕೊಡಿ. ಬೇಡ ಪ್ಲೀಸ್ ಬಾವಾ, ಪ್ಲೀಸ್ ಕೊಡಿ. ಥ್ಯಾಂಕ್ ಯು ಬಾವಾ. ಸರ್, ಒಂದು ನಿಮಿಷ. ಸರ್, ಕೆಂಪಪುರದ ಹತ್ರ ನನ್ನೊಬ್ಬ ಫ್ರೆಂಡ್ ಡಿಟೆಕ್ಟಿವ್ ಇದ್ದಾನೆ. ಈಗ ಅವನೇ ಕಾಲ್ ಮಾಡಿತ್ತು. ಹೌದಾ? ಏನಂತೆ? ನಿನ್ನ ಕೆಂಪಪುರದ ಹತ್ರ ಯಾವುದೋ ಒಂದು ವೇರ್ ಹೌಸ್ನಲ್ಲಿ ಕಿಡ್ನಾಪ್ ಮಾಡಿ ಕೂಡ ಹಾಕಿದಾರಂತ ಅಲ್ಲಿಯ ಲೋಕಲೈಟ್ಸ್ ಮಾತಾಡ್ತಿದ್ದಾರಂತೆ. ನಾನು ಯಾವುದಕ್ಕೂ ಅಲ್ಲಿ ಹೋಗಿ ಬರ್ತೀನಿ. ವೇದನ್ ಸರ್ ಬಗ್ಗೆ ಏನಾದರೂ ಗೊತ್ತಾಗ್ಬೋದು ಸರ್. ಪ್ರಜ್ವಲ್, ಇಟ್ಸ್ ಡೇಂಜರಸ್. ಈ ಕಂಡೀಷನಲ್ಲಿ ನೀವು ಒಬ್ಬರೇ ಹೋಗೋದು ಬೇಡ, ನಾನು ಬರ್ತೀನಿ. ಸರ್, ಇಫ್ ಯು ಡೋಂಟ್ ಮೈಂಡ್, ನೀವು ಮನೇಲಿರೋದು ಒಳ್ಳೇದು ಅನಿಸುತ್ತೆ. ಯಾಕೆಂದರೆ ಎಲ್ಲರೂ ವೇದನ್ ಸರ್ ಇಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ದಾರೆ ಸರ್. ಈ ಟೈಮಲ್ಲಿ ನೀವು ಅವ್ರ ಜೊತೆ ಇದ್ದರೆ ಅವ್ರಿಗೂ ತುಂಬ ಧೈರ್ಯ ಇರುತ್ತೆ. ಏನಾದರೂ ಗೊತ್ತಾದರೆ ನಾನೇ ನಿಮ್ಗೆ ಫೋನ್ ಮಾಡ್ತೀನಿ ಸರ್. ಸರಿ ಪ್ರಜ್ವಲ್, ನೀವು ಹೊರಡಿ. ಆ್ಯಂಡ್ ಆಲ್ಸೋ ಹುಷಾರು, ತುಂಬ ವೀಕ್ ಆಗಿದ್ದೀರಾ. ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್. ಶೂರ್ ಸರ್. ನೋಡ್ರಪ್ಪ, ನೀವು
ಕೆಲಸ ಸರಿಯಾಗಿ ಮಾಡ್ತಾ ಇಲ್ಲ ಅಂತ ನಿಮ್ಮ ಮೇಲೆ ಕಂಪ್ಲೇಂಟ್ ಬಂದಿದೆ. ಮ್ಯಾನೇಜ್ಮೆಂಟ್ನವರು ನಿಮ್ಮನ್ನು ಡಿಸ್ಮಿಸ್ ಮಾಡು ಅಂತ ಹೇಳಿದ್ದಾರೆ. ಆದರೆ ನಾನೇ ನಿಮಗೆ ಇನ್ನೊಂದು ಅವಕಾಶ ಕೊಡ್ತಾ ಇದ್ದೀನಿ. ನಿಮ್ಮ ಮೇಲೆ ಕೆಲಸ ಸರಿಯಾಗಿ ಮಾಡ್ಕೊಂಡು ಹೋಗ್ರಪ್ಪ, ಇಲ್ಲದೇ ನಾನೇನು ಮಾಡೋಕ್ಕಾಗಲ್ಲ. ದೇವರಿದ್ದಾನೆ, ಒಳ್ಳೆಯದಾಗಿ. ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ಬಾ, ಕಾರತ್ತು. ಯಾರು ನೀವು? ನಿಮ್ಮ ಹತ್ರ ನಾನೇ ಮಾತಾಡಬೇಕು? ನಾನು ಡ್ಯೂಟಿ ಮೇಲಿದ್ದೀನಿ, ಸುಮ್ಮನೆ ತೊಂದರೆ ಕೊಡ್ಬೇಡಿ, ದಾರಿ ಬಿಡಿ. ನಾವು ಡ್ಯೂಟಿಲಿದ್ದೀವಿ. ಒಳ್ಳೆ ಮಾತಿಂದ ಬಂದರೆ ಸರಿ, ಇಲ್ಲ ಅಂದರೆ ನಮ್ಮ ಡ್ಯೂಟಿ ತೋರಿಸ್ಬೇಕಾಗುತ್ತೆ. ಯಾರಪ್ಪ ನೀವು? ಏನಾಗಬೇಕಾಗಿತ್ತು? ಎಲ್ಲ ಗೊತ್ತಾಗುತ್ತೆ. ಏನ್ ಮಾಡ್ತಾ ಇದ್ದೀರಾ? ಅಯ್ಯೋ ಅಯ್ಯೋ ಬಿಡ್ರಪ್ಪ. ಅಲೋ ಹೊರಸೋಣ. ವೈದೇಹಿ. ಅಮ್ಮ. ವೈದೇಹಿ. ಹಾ, ಏನಾರು ಬೇಕಿತ್ತಮ್ಮ? ಏನು ಮಾಡ್ತಾ ಇದೀಯಮ್ಮ? ಓ, ವೇದಾಂತ್ ಇಲ್ಲ ಅಂತ ಬೇಜಾರಲ್ಲಿ ಕೂತ್ಕೊಂಡಿದ್ದೀನಮ್ಮ. ಸಾಂಬಾರ್ ವಾಸನೆ ಬರ್ತಾ ಇದೆ, ತಿಂಡಿ ತಿಂತಾ ಇದೀಯಾ? ಹ್ಞೂ ಅಮ್ಮ. ಅಲ್ಲ ಕಣೆ, ನಿನ್ನೆ ನಿನ್ನ ಮಗ ಹೋದವನು ಇನ್ನೂ ಬಂದಿಲ್ಲ. ಯಾರೋ ಕೆಡ್ಡೆ ಅಪ್ಪಾಡಿದ್ದಾರೆ, ಅವನು ಎಲ್ಲಿದ್ದಾನೆ ಗೊತ್ತಿಲ್ಲ. ನಮಗೆಲ್ಲ ಟೆನ್ಷನ್ ಆಗಿದೆ. ನೀನು ನೋಡಿದ್ರೆ ಆರಾಮಾಗಿ ತಿಂಡಿ ತಿನ್ಕೊಂಡು ಮಜಾ ಮಾಡ್ತಿದ್ದೀಯಾ? ಅಯ್ಯೋ ಅಮ್ಮ, ನಾನೇನು ಮಜಾ ಮಾಡ್ತಾ ಇದ್ದೀನಿ? ನೀವ್ಯಾಕೆ ನನ್ನ ವಿಚಾರದಲ್ಲಿ ಏನೇನೋ ಮಾತಾಡ್ತಾ ಇದ್ದೀರಾ? ಅಲ್ಲ ಕಣೆ, ನಿನ್ನೆಯಿಂದ ವೇದಾಂತ್ ಕಾಣಲಿಲ್ಲ ಅಂತ ನಮ್ಗೆ ಯಾರಿಗೂ ಒಂದು ತೊಟ್ಟು ನೀರು ಸೇರಲಿಲ್ಲ. ನಮಗೆ ಇಷ್ಟು ಸಂಕಟ ಆಗ್ತಾ ಇದೆ. ಹೆತ್ತ ತಾಯಿ ನೀನು, ನಿನಗೆ ಸಂಕಟ ಆಗ್ತಾ ಇಲ್ವಾ? ಅಲ್ಲ ಕಣೆ, ಮಗ ಮನೆಗೆ ಬಂದಿಲ್ಲ ಅಂತ ನಿನಗೇನು ಅನ್ನಿಸ್ತಾ ಇಲ್ವಾ? ತಿಂಡಿ ತಿನ್ಕೊಂಡು ಕೂತಿದ್ದೀಯಲ್ಲ. ಅಮ್ಮ, ನಿಜ ಹೇಳಬೇಕು ಅಂದರೆ ನನಗೊಂದು ತುತ್ತು ಕೂಡ ಸೇರ್ತಿಲ್ಲ. ಆದರೆ ಏನು ಮಾಡಲಿ, ಟೈಮಿಗೆ ಸರಿಯಾಗಿ ತಿನ್ನಲಿಲ್ಲ ಅಂದರೆ ತಲೆ ಸುತ್ತಕ್ಕೆ ಶುರುವಾಗುತ್ತೆ, ಕೈಕಾಲು ನಡ್ಗಕ್ಕೆ ಶುರುವಾಗುತ್ತೆ. ವೇದಾಂತ್ ಮನೆಗೆ ಬರೋಷ್ಟರಲ್ಲಿ ನನ್ನ ಹಾಸಿಗೆ ಹಿಡಿಬಾರ್ದಲ್ವಾ? ತಿನ್ನಕ್ಕೆ ಮನಸ್ಸಿಲ್ಲ, ಆದರೂ ಏನು ಮಾಡಲಿ, ಕಷ್ಟಪಟ್ಟು ತಿಂತಾ ಇದ್ದೀನಮ್ಮ. ಹಲೋ, ಹೇಳಿ. ಹಲೋ ಚಂದ್ರ, ಇನ್ನು ಸ್ವಲ್ಪ ಹೊತ್ತಲ್ಲಿ ನಾನು ಅಲ್ಲಿ ಬರ್ತಾ ಇದ್ದೀನಿ. ಏನು ಹೇಳ್ತಾ ಇದ್ದೀರಾ? ನಿಜವಾಗ್ಲೂ ಬರ್ತಿದ್ದೀರಾ? ನಿಜವಾಗ್ಲೂ ಬರ್ತಾ ಇದ್ದೀನಿ. ಯಾಕೆ, ನಿನಗೆ ಫಸ್ಟೇ ಹೇಳ್ದಲ್ವಾ? ಇಷ್ಟು ಬೇಗ ಮರ್ತು ಹೋಯ್ತಾ? ಆಗಲ್ಲ ಯಜಮಾನ್ರೆ, ವೈದೇಹಿ ಇಲ್ಲೇ ಇದ್ದಾಳೆ. ನೀವೇನಾದರೂ ಬಂದರೆ ಕಂಡು ಹಿಡಿದ್ಬಿಡ್ತಾಳೆ. ಅವಳಿದ್ದಾಳೆ ಅಂತ ನಾನು ಬರೋದು ಬಿಡಬೇಕಾ? ಅವಳನ್ನ ಸ್ವಲ್ಪ ಹೊತ್ತು ಹೊರಗಡೆ ಕಳಿಸು. ಆ ಗ್ಯಾಪಲ್ಲಿ ನಾನು ಬಂದು ಹೋಗ್ತೀನಿ.
ಸರಿ ಬನ್ನಿ, ಏನಾದರೂ ಮಾಡ್ತೀನಿ. ವೈದೇಹಿ, ಏನೇ ಇದು? ನಿನ್ನ ನಾಡಿ ಬಡಿತ ಇಷ್ಟೊಂದು ಜೋರಾಗಿ ಬಡ್ಕೊಳ್ತಾ ಇದೆ. ಹುಷಾರಾಗಿದ್ದೀಯ ತಾನೇ? ಅಮ್ಮ, ವೇದಾಂತ್ ಕಿಡ್ನಾಪ್ ಆಗಿದ್ದಾನೆ ಅಂತ ಯೋಚನೆ ಮಾಡಿ ಸ್ವಲ್ಪ ಜ್ವರ ಬಂದಿದೆ ಅಷ್ಟೇ. ಯಾಕೋ ಸುಸ್ತು ಬೇರೆ ಆಗ್ತಿದೆ. ನನಗೇನೋ ಇದು ಮಗನಿಗೋಸ್ಕರ ಮಿಡಿತಾ ಇರೋ ನಾಡಿ ಬಡಿತ ಅಂತ ಅನ್ನಿಸ್ತಾ ಇಲ್ವಲ್ಲ? ಮತ್ತೆ ಇನ್ಯಾಕೆ ಹುಡ್ಕೊಳ್ತಾ ಇದೆ? ಕಳ್ತನ ಮಾಡಿ ಸಿಕ್ಕಾಕೊಡ್ತೀನಿ ಅನ್ನೋ ಭಯ ಅನ್ನಿಸ್ತಿದೆ.